ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇದು ನಮ್ಮವ್ವ ಅಂದರೆ ಅಜ್ಜಿ ಜಯಮ್ಮ. ಇವತ್ತು ನಮ್ಮೂರಲ್ಲಿ ನಾಗರಬ್ಬ ಇದ್ದಿದ್ದರಿಂದ ನಮ್ಮವ್ವ ಬೆಳಗ್ಗೆನೇ ಎದ್ದು ಅವರೆಕಾಯೆಲ್ಲ ಬಿಡಿಸ್ತಿತ್ತು. ಈ ವಿಡಿಯೋನ ನಾನು ಏನಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಮುಂದೆ ಹೇಳ್ತೀನಿ. ನೋಡಿ ನಮ್ಮವ್ವ ಫುಲ್ ರೆಡಿ, ಮಾತಂತೂ ನಿಲ್ಲಿಸೋದೇ ಇಲ್ಲ ಜಯಮ್ಮ ಅವರು. ಲುಕ್ ನೋಡಿ, ನಿಮ್ಮಪ್ಪ ಈ ಹಬ್ಬಕ್ಕೆ ಮೇಯ್ನಾಗಿ ಅವರೆಕಾಳು ಉಗ್ಗೆದನ್ನು ಮಾಡ್ತಾರೆ ಮತ್ತು ಅವರೆಕಾಳು ಸಾಂಬಾರು ಮಾಡ್ತಾರೆ. ಬೆಳಗ್ಗೆ ನಮ್ಮ ಅಜ್ಜಿ ಏನು ಬಿಡಿಸಿಟ್ಟಿತ್ತಲ್ಲ ಕಾಳು, ಅದರಿಂದ ಮಾಡಿರೋದಿದು. ನಮ್ಮ ಆಂಟಿ ಮಾಡಿದ್ದಾರೆ. ಮತ್ತು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿಟ್ಟಿದ್ದಾರೆ ಆಲ್ರೆಡಿ. ಹಣ್ಣು, ಕಾಯಿ, ಉಗ್ಗೆದನ್ನು ಮತ್ತು ಬೆಣ್ಣೆನ ನೀರಲ್ಲಿ ಹಾಕಿಟ್ಕೊಂಡಿದ್ದಾರೆ. ಎಲ್ಲ ರೆಡಿ ಆಯಿತು. ಇವಾಗ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಇದು ನಮ್ಮಮ್ಮ. ಆಲ್ಮೋಸ್ಟ್ ಎಲ್ಲರೂ ಬಂದರು. ಈ ಹಬ್ಬಕ್ಕೆ ಮೇಯ್ನಾಗಿ ಎಲ್ಲರೂ ಕೂಡ ಬಿಳಿ ಸ್ಯಾರಿ ಅಂದರೆ ವೈಟ್ ಸ್ಯಾರಿನ ವೇರ್ ಮಾಡ್ತಾರೆ, ವೈಟ್ ಬಟ್ಟೆನ ಹಾಕೋತಾರೆ. ಎಲ್ಲರೂ ಕೂಡ ತುಂಬ ಶಿಸ್ತಿಂದ, ತುಂಬ ಶ್ರದ್ಧೆಯಿಂದ ಈ ಹಬ್ಬನ ಮಾಡ್ತಾರೆ. ಯಾವ ಹಬ್ಬದಲ್ಲಿ ಇಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಹಬ್ಬದಲ್ಲಂತೂ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಎಲ್ಲರೂ. ಇವಾಗ ಎಲ್ಲರೂ ತಂದಿರೋಂಥ ಬಾಳೆದೆಲೆನ ಉತ್ತದ ಸುತ್ತ ಇಡ್ತಾರೆ. ನೆಕ್ಸ್ಟ್ ಅದಕ್ಕೆ ಎಲ್ಲ ಏನೇನು ತಂದಿದ್ದಾರೆ ಅದನ್ನೆಲ್ಲ ಅದ್ರ ಮೇಲಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಅವ್ರ ಮನೆಯಿಂದ ತಂದಿರೋಂಥ ಹಾಲು ಅದನ್ನೆಲ್ಲ ದೇವ್ರಿಗೆ ಹಾಕಿ, ಮತ್ತು ತಂದಿದ್ದಂಥ ಉಗ್ಗೆದನ್ನು ಅದನ್ನೆಲ್ಲ ಬಾಳೆದೆಲೆ ಮೇಲೆ ಇಟ್ಟು ದೇವರಿಗೆ ಅಂತ ಪೂಜೆ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು ಎಲ್ಲರ ಮನೆದು. ನೆಕ್ಸ್ಟು ಇದಾದಮೇಲೆ ಅದಕ್ಕೆ ಪೂಜೆ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರು. ಪೂಜೆ ಎಲ್ಲ ಮಾಡ್ತಿದ್ದಾರೆ ಇವಾಗ. ನಾನು ಏನಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಈ ಹಬ್ಬಗಳೆಲ್ಲ ಅಂದರೆ ಊರುಗಳ ಸೈಡಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಲ್ಲ, ಬಟ್ ಈ ಹಬ್ಬಗಳೆಲ್ಲ ಇವಾಗಲೂ ಕೂಡ ಇದ್ದಾವೆ. ಹಿಂದೆಯಿಂದ ಮಾಡ್ಕೊಂಡು ಬಂದಿರೋದು. ಹಿಂದೆ ಎಲ್ಲ ಆದರೆ ಊರವರೆಲ್ಲ ಸೇರಿ ಮಾಡ್ತಾಯಿದ್ರು, ಬಟ್ ಇವಾಗ ಅಂದರೆ ನೀವು ನೋಡ್ಬೋದು. ನಾವು ಲಾಸ್ಟ್ ಟೈಮ್ ಅಂದರೆ ಇದಕ್ಕಿಂತ ಜಾಸ್ತಿ ಜನ ಸೇರ್ಕೊಂಡು ಮಾಡಿದರು, ಬಟ್ ಈ ಸಲ ಸ್ವಲ್ಪ ಕಡಿಮೆ ಆಗಿದ್ದಾರೆ. ನೆಕ್ಸ್ಟ್ ಮುಂದಿನ ವರ್ಷ ಹೋದರೆ ಎಲ್ಲರೂ ಅವ್ರವ್ರ ಮನೆಯವ್ರು ಮಾಡ್ಕೋತಾರೆ ಅಂತ ಅನಿಸುತ್ತೆ. ನೆಕ್ಸ್ಟು ಪೂಜೆ ಆದಮೇಲೆ ಎಲ್ಲರೂ ಈ ಥರ ಅದು ಏನು ಬೆಣ್ಣೆ ತಂದಿರ್ತಾರೆ ಅದನ್ನು ಹಾಕಿ ಈ ಥರ ಒಂದು ಬೆಂಕಿ ಮಾಡ್ತಾರೆ. ಅದರಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿ ಅವ್ರವ್ರ ಎಡೆಗೆ ಪೂಜೆ ಮಾಡಿ ನೆಕ್ಸ್ಟು ಹಂಗೆ ಪಾಸ್ ಮಾಡಿ ಪೂಜೆ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು. ಪೂಜೆ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು ಈ ಥರ ನೋಡಿ ಇವಾಗ ಕಾಣಿಸ್ತಿದೆಯಲ್ಲ, ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಮತ್ತೆ ಸ್ವಲ್ಪ ಜನ, ಈ ಥರ ಡಿವೈಡ್ ಆಗಿ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗೀತು ಆಲ್ಮೋಸ್ಟ್. ಪೂಜೆ ಮುಗಿದ್ಮೇಲೆ ಈ ಥರ ಎಲ್ಲರೂ ನಾವು ಹಿಂದೆ ತಿರ್ಕೊಂಡು ನಿಂತ್ಕೋಬೇಕು. ಅದೇನಕ್ಕೆ ಅಂತ ಹೇಳಿದ್ರೆ ಹಿಂದೆಯಿಂದ ಸ್ವಲ್ಪ ನಂಬಿಕೆ, ದೇವ್ರು ಬಂದು ಆ ಟೈಮಲ್ಲಿ ಅದನ್ನೆಲ್ಲ ಅಂದರೆ ಆಶೀರ್ವಾದ ಮಾಡುತ್ತೆ, ತಿನ್ನುತ್ತೆ ಅಂತ. ಅದೇ ಥರ ನಾವು ಕೂಡ ನಿಂತ್ಕೊಂಡಿದ್ವಿ. ಅದನ್ನು ಯಾರು ಹಿಂದೆ ತಿರುಗ್ಬಿಟ್ಟು ನೋಡಲ್ಲ. ಮತ್ತೆ ಎಲ್ಲರೂ ನೋಡಿ ನಿಲ್ಲಿ ಯಾವ ಥರ ಹಿಂದೆ ತಿರ್ಕೊಂಡು ನಿಂತಿದ್ದಾರೆ ಎಲ್ಲರೂ ಅಂತ. ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ಇನ್ನೇನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡೋರು ಉಪವಾಸ ಮಾಡಿರ್ತಾರೆ, ಅದರಿಂದಾಗಿ ಅವರೆಲ್ಲ ಕೂತ್ಕೊಂಡು ಅಲ್ಲಿ ಒಟ್ಟಿಗೆ ಅದೇ ಪೂಜೆ ಮಾಡಿದ ಎಡೆಯಲ್ಲಿ ಏನಿರುತ್ತೆ ಅದನ್ನು ಅವ್ರು ತಿನ್ನಬೇಕು. ನೆಕ್ಸ್ಟ್ ಇದು ಕೈಗೆ ಒಂದು ಎಳೆ ಕಟ್ಕೋಬೇಕು ನಾವೆಲ್ಲರೂ. ನೋಡಿ ಇದೆ ಮೇನ್ ಇಂಪಾರ್ಟೆಂಟ್ ಈ ಹಬ್ಬದಲ್ಲಿ. ಎಲ್ಲರೂ ಮನೆಯವ್ರದ್ದು ಏನೇನು ಎಡೆ ಇಟ್ಟಿರ್ತಾರೆ ಅದರಲ್ಲೆಲ್ಲ ಎರಡನ್ನ ಎತ್ಬಿಟ್ಟು ಇದ್ರೊಳಗಡೆ ಹಾಕ್ತಾರೆ. ಇನ್ನು ಒಂದೇನಿರುತ್ತೆ ಅದನ್ನು ಅವ್ರು ತಿನ್ನೋದಕ್ಕೆ ಅಂತ ಇಟ್ಕೋತಾರೆ, ಬಿಕಾಸ್ ಅವ್ರು ಬೆಳಗ್ಗೆಯಿಂದ ಉಪವಾಸ ಮಾಡಿರ್ತಾರೆ. ನೆಕ್ಸ್ಟ್ ನಾವೆಲ್ಲ ಅಲ್ಲೇ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ನೋಡಿ ಎಲ್ಲರೂ ಕೂತ್ಕೊಂಡಾಯ್ತು. ಇವಾಗ ಯಾರಾದರೂ ಒಬ್ಬರು ಆ ಊಟನ ಬಡಿಸ್ತಾರೆ.
ಈ ಅನ್ನ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಮನೇಲಿ ನಿಜವಾಗ್ಲೂ ಮಾಡ್ಕೊಂಡು ತಿಂದರೂ ಇಷ್ಟು ಟೇಸ್ಟ್ ಇರೋಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಹಾಕಿದ್ದೀರ ಬೆಣ್ಣೆ, ಅದ್ರ ಟೇಸ್ಟು ಸಕ್ಕತ್ತಾಗಿರುತ್ತೆ. ಪ್ರತಿ ವರ್ಷ ಅಂತೂ ನಾನಂತೂ ಇದನ್ನು ಮಿಸ್ ಮಾಡ್ಕೊಳ್ಳಲ್ಲ. ನೋಡಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಾಯಿತು. ನೆಕ್ಸ್ಟು ಇದರಲ್ಲಿ ಮೇನ್ ಚಿಗ್ನಿ ಮತ್ತು ತಂಪನ ಮಾಡ್ತಾರೆ. ಎಲ್ಲರೂ ಮನೆಯದೂ ಒಂದೇ ಪ್ಲೇಟ್ಗೆ ಹಾಕಿ ಎಲ್ರಿಗೂ ಹಂಚ್ತಾರೆ. ಎಲ್ಲರೂ ಮನೆಯದು ಎಲ್ಲರೂ ತಿನ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಎಲ್ಲ ಮುಗೀತು. ಜಸ್ಟ್ ಇವಾಗ ಲಾಸ್ಟ್ ಇದನ್ನು ಸ್ವಲ್ಪ ತಿನ್ಕೊಂಡು ಇವಾಗ ಹೊರಡದೆ. ಎಲ್ಲರೂ ಹೊರಡ್ತಿದ್ದಾರೆ. ಈ ಥರ ಈ ಹಬ್ಬಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುಂದೆ ಇದೆಲ್ಲ ಇರುತ್ತೋ ಅಲ್ವಾ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಲಾಸ್ಟಿಗೆ ಅಲ್ಲೆಲ್ಲ ಹುಲ್ಲಿರೋದ್ರಿಂದ ಬೆಂಕಿ ಏನೂ ಇರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲದೂ ಹೋಗಿಸ್ಬಿಟ್ಟು ಅಲ್ಲಿಂದ ಹೊರಡ್ತಿದ್ದೀವಿ. ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.